ಯಾರೋ ಮಳೆನೇ ಬರಲ್ಲ ಅಂತಿದ್ರಪ್ಪ. ನಿಜ ನೀನ್ ಮಾಡ್ತೀಯ ಗೊತ್ತು ತಾನೆ. And then is the nature is beautiful. ಬಂಡೇಜ ಫಾಲ್ಸ್ ಟ್ರೆಕ್ಕಿಂಗ್. ನಾವು ಬಂಡೇಜ ಫಾಲ್ಸ್ ಟ್ರೆಕ್ಕಿಂಗ್ ಅಂತ ಬಂದ್ವಿ. ಏರಕ್ಕಾಗಲ್ಲ ಅಂತ ಇಳ್ಕೊಂಡು ಹೋಗೋರೆ. ಇಳ್ಕೊಂಡು. ಈ ಕಡೆ ತೋರಿಸ್ತು. ನನಗೆ ಗೊತ್ತಿದ್ದು ರಾಂಗ್ ರೂಟು. ಮಿಸ್ಟರ್ ಪ್ರಜ್ವಲ್ ಪ್ರಜ್ವಲ್. ಮಿಸ್ಟರ್ ಪ್ರಜ್ವಲ್ ಅವ್ರು ಹೇಳಿ. ಮಿಸ್ಟರ್ ಪ್ರಜ್ವಲ್ ಅಲ್ಲ ಪ್ರಜ್ವಲ್. ಕ್ಯಾಮ್ರಾಮನ್ ಕ್ವಿಕ್ ಕೀಪ್ ಹೇಳಿರೋ ರೂಟಿಗೆ. ಅಭಿಷೇಕ್ ಜೊತೆ ಪ್ರಜ್ವಲ್ ಚಿಕ್ಕಮಂಗ್ಳೂರು. ಬಾಯ್. ಮಂಡ್ಯದ ಗಂಟುಗೆಲ್ಲ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಶುಚಿತಾ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಇವತ್ತು ಕಾಡಿನ ಮಧ್ಯ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾವು ಇವತ್ತೊಂದು ಟ್ರಕ್ಕಿಂಗ್ ಬಂದಿದ್ವಿ. ನಾನು ಸ್ಟಾರ್ಟಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಬಟ್ ಇಲ್ಲಿರೋ ನೇಚರ್ನ ನೋಡಿಬಿಟ್ಟು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಲೊಕೇಶನ್ಗೆ ಹೋಗಿ ತೋರಿಸ್ತೀನಿ. ಸೊ ಬನ್ನಿ, ನನ್ನ ಫಾಲೋ ಮಾಡಿ. ಅದನ್ನು ತಗೋದ್ರೆ ಅಲ್ಲೇ ಬನ್ನಿ. ಸೊ ನಾನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಚೆಕ್ ಮಾಡಿ ಗೈಸ್, ಫುಲ್ಲು ಸುಸ್ತಾಗ್ಬಿಟ್ಟಿದೆ. ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಆಲ್ಮೋಸ್ಟ್ 4 ಕಿಲೋಮೀಟರ್ ಬಂದಿದ್ದೀವಾ? 3 ಅಲ್ಲಿ ಹೋಗಿದ್ವಲ್ಲ ರಾಣಿಜರಿ ಎಲ್ಲ ಸರ್ 3 ಆಗಿಲ್ಲ ಇನ್ನು. ಆಗಿದೆ, ಸುಮ್ಮನಿರು. ಆಲ್ಮೋಸ್ಟ್ ಒಂದು 4 ಕಿಲೋಮೀಟರ್ ಆಗಿದೆ. ನಮ್ಮ ಕಾರ್ನ ಪಾರ್ಕ್ ಮಾಡಿ ಬರೋದ್ರಿಂದ ನಮ್ಮ ಕಾರ್ ಪಾರ್ಕ್ ಮಾಡಿ ನಾವು ಯಾವ ರೂಟಿಂದ ಬಂದ್ವಿ ಅಂತ ಅಂದ್ಬಿಟ್ಟು ನಾನು ನಿಮಗೆ, ಅದು ಕಾರ್ ಇವ್ರದಲ್ಲ ಬಾಡಿಗೆ, ಅದು ಯಾರ್ದೋ ಒಂದು ಕಾರ್. ಅಲ್ಲೂ ಕಷ್ಟನೂ ಇಲ್ಲ, ಹಂಗಂತ ಈಸಿನೂ ಇಲ್ಲ, ಮೋಜತ್ತಾಗಿದೆ. ಈಗ ನಾವು ಇನ್ನೂ ಆ್ಯಕ್ಚುಯಲ್ ಟ್ರಕ್ಕಿಂಗ್ನ ಸ್ಟಾರ್ಟ್ ಮಾಡಿಲ್ಲ. ಅಂದರೆ ನಾವು ಬಂದಿರೋ ಪ್ಲೇಸ್ ಬಂದು ಚಿಕ್ಕಮಂಗ್ಳೂರಿಗೆ. ಚಿಕ್ಕಮಂಗ್ಳೂರಲ್ಲಿ ಬಂದು ಯಾವ ಪ್ಲೇಸಿಗೆ ಬಂದಿದ್ದೀವಿ? ಬಂಡೇಜ ಫಾಲ್ಸ್ ಟ್ರೆಕ್ಕಿಂಗ್. ನಾವು ಬಂಡೇಜ ಫಾಲ್ಸ್ ಟ್ರೆಕ್ಕಿಂಗ್ ಅಂತ ಬಂದಿರೋದು. ಸೊ ಬಂಡೇಜ ಫಾಲ್ಸ್ ಟ್ರೆಕ್ಕಿಂಗಲ್ಲಿ ನಾವಾಗ ನಮ್ಮ ಟ್ರಕ್ನ ಕಂಟಿನ್ಯೂ ಮಾಡ್ತೀನಿ. ಅಷ್ಟೊತ್ತಿಗೆ ನೀವು ಪಟ್ ಅಂತ ಹೋಗ್ಬಿಟ್ಟು ನನ್ನ ಹೇಳೋದ್ನಲ್ಲ, ರಾಣಿಜರಿ ವ್ಯೂ ಪಾಯಿಂಟ್ಗೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಅದನ್ನು ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾವು ಮುಂದೆ ಕಂಟಿನ್ಯೂ ಮಾಡುವ. ಬನ್ನಿ ಹೋಗುವ. ಫ್ಲ್ಯಾಶ್ ಬ್ಯಾಕ್. ಫೈನಲಿ ದಿಸ್ ಈಸ್ ಅಭಿಷೇಕ್. ಕೇಳಲ್ಲ ಅದನ್ನೆಲ್ಲ ಮುಗಿಲ ಏಗಲ ಮೇಲೆ ತೇಲುತ್ತಿ. ಯು ಶುಡ್ ಡೂ ಪರ್ಫೆಕ್ಟ್. ನೋ ಹಿಂಗೆ ಕಣೋ ಮಾಡೋದು. ಲೋ ಏನ್ಲ ಲೋ ನೀನು. ಗೋ ಫಾಸ್ಟ್ ಹೋಗ್ರಿ. ಕ್ಯಾಮ್ರಾ ಮುಂದೆ ಹೋಗಿ ಬೇಗ ಹೋಗ್ರಿ. ಕ್ಯಾಮ್ರಾ ಮುಂದೆ ಹೋಗಿ. ಯಾ ಗುಡ್. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಲೇ ಇವ್ನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಪ್ರೀತಿ ಸೂಪರ್. ಅಷ್ಟೇ ತಿರ್ಗೋ. ತಗೊಳ್ಳಿ.
ಹ್ಞೂ 2 ಹಾಕು 2x ಹಾಕು. ಇಲ್ಲಲ್ಲ ಕಂಡ್ರೆ ಅಲ್ಲಿ ಯಾರು ಏನ್ ಮಾಡ್ತೀರಾ? ಏನಿಲ್ಲ ಪುಟಿ ಪುಟಿ ಹಿಂಗೆ ಬಾ ಸರಿ. ಒಂದು ನಿಮಿಷ ನಾವು ವಿಡಿಯೋ ಇಪ್ಪತ್ತು ಸೆಕೆಂಡ್ ಹಂಗೆ ಇರ್ಕೊ. ಸ್ಟಾರ್ಟಾ? ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ. ಅಯ್ಯೋ ಕಾಣಿಸ್ತಿದ್ಯಾ? ಹೋಗ್ಬಿಡಿ, ಹಂಗೆ ಏನಿಲ್ಲ, ಪರವಾಗಿಲ್ಲ. ಬಕ್ರಿ ಯಾರು ಯಾರೋ ಮಳೆನೇ ಬರಲ್ಲ ಅಂತಿದ್ರಪ್ಪ. ಶ್ಯಾಮಲ್ಲ, ಮಳೆ ಅಲ್ಲ ಇಬ್ಬನಿ. ಯಾರು ಹೇಳಿದ್ದು ಇಬ್ಬನಿ ಅಂತ? ಶುಚಿ ಮಗ ನಾನು ಬರ್ತೀನಿ. ಪುಟಿ ಹುಷಾರಾಗಿ ಹೋಗವ. ಪ್ರಜೋ ಪುಟಿ ಹಿಡ್ಕೊ. ಜೊತೆ ನಾನು ಹೋಗಿ ಅಂತನಾ? End of flashback. ಏನು? Niagara Falls. This is the very highest point in the water building. Here deeply is closing. ವಾಟರ್ ಬಿಲ್ಡಿಂಗ್. ಆಮೇಲೆ ಹೇಳಿ. Come on, Maga, come on. Good. ಹಾಂ. Come on to end. ಏಯ್ ಕಮಾನ್. And look at that. ಒಬ್ಬನೇ ಹೋದ ಅದು ಆಕ್ಚುಲಿ. ಸಾಯಿ ಅಂದ್ರೆ ಒಂಚೂರು ಜಾಗ ಬಿಡ್ತೀಯಾ? ಪೊದಾಗ ಹೋಗಿ ವಿಡಿಯೋ ತಕ್ಕೋ, ಪರವಾಗಿಲ್ಲ, ಆಮೇಲೆ ಕೊಂಚ. And then is the nature is beautiful. Okay. Please come and I am also go. Please video take on the one small clip and post on Instagram and Facebook and YouTube and ಬ್ಲಾಗ್ ಮಾಡಿದ್ರೆ ಚೆನ್ನಾಗಿರೋದು. ಯಾ ಸಿ ಅಭಿಷೇಕರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ. ಇನ್ನು ಮಿಕ್ಕಿದ ಎಷ್ಟು ಜನ? 7 ಜನ. 6 ಜನ ಮುಂದೆ ಹೋಗಿದ್ದಾರೆ. ಇನ್ನೂ ಒಬ್ರು ಇಳಿಯೋಕ್ಕಾಗಲ್ಲ ಅಂತ ಏರಕ್ಕಾಗಲ್ಲ ಅಂತ ಇಳ್ಕೊಂಡು ಹೋಗೋರೆ. ಈಗ ನಾವಿಬ್ರು ಲಾಸ್ಟಲ್ಲಿ ಉಳ್ಕೊಂಡಿದ್ದೀವಿ. ನಡೀರಿ ಅಭಿಷೇಕ್, ಹೋಗುವ. ಆಯ್ತು ಬನ್ನಿ ಮೇಡಮ್ ಅವರೇ. ಎಂತ ಬನ್ನಿ ಮೇಡಮ್ ಅವರೇ. ಮೇಡಮ್ ಅವರು ರೆಸ್ಪೆಕ್ಟ್. ಅಭಿಯವರು ನಮಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೋಡಿ ಯಾವ ಥರ ಇದೆ. ಈಗ ಹೋಗ್ಬೇಕಾದ್ರೆ ಎಂತಾದರೂ ಬಂದರೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಫುಲ್ಲು ಕಾಡು ನೋಡಿ, ಫುಲ್ಲು ಕಾಡುಂಟು. ಜೊತೆಲಿ ಅವ್ರು ಇದ್ದಾರಂತೆ. ನನಗೇನು ಅಷ್ಟು ಧೈರ್ಯ ಇಲ್ಲ, ಆದರೂ ಓಕೆ, ಹೊಡ್ತೀವಿ. ಒಂದು ಸ್ಮೈಲ್ ಮಾಡಿ. ಅದೊಂದೇ ಬರೋದು ನಿಮಗೆ ನೋಡಿ. ಓ ಸೀರಿಯಸ್ಲಿ ಇಲ್ಲಿ ನಾನು ಯೂಟ್ಯೂಬ್ ಬ್ಲಾಗ್ ಮಾಡ್ತಿದ್ದೀನಿ ಗೈಸ್. ಅಲ್ಲಿ ನೋಡಿ ನಮ್ಮ ಪ್ರಜ್ವಲ್ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಮಾತಾಡಿಯಲ್ಲ. ಓ ಇಲ್ಲೆಲ್ಲ ನಿಂತಿದ್ದಾರೆ. ಆಶಿತಾ ಹಾಯ್ ಮಾಡಿ. ಯಾ hi bro, welcome to Bandaja Falls Trekking. ಎಲ್ಲ ಹೋಗಾಯ್ತು, ನಾವೇ ಲಾಸ್ಟಲ್ಲಿ ಉಳಿದಿರೋದು. ಬನ್ನಿ. ಎಸ್ ಗೈಸ್, ಫೈನಲಿ ನಾವು ಕಾಡ್ದಾರಿನ ಮುಗಿಸ್ಕೊಂಡು ಎಲ್ಲಿ ಬಂದಿದ್ದೀವಿ ಗೊತ್ತಿಲ್ಲ, ಎಲ್ಲಿ ಅಂತ ಅಲ್ಲಿ ನೋಡಿ ತೋರಿಸಿ. ಕಾಡ್ದಾರಿ ಮುಗಿಸ್ಕೊಂಡು ಈಗ ಊರ ದಾರಿಗೆ ಬಂದಿದ್ದೀವಿ. ಯಾ
ನೋಡ ನಾನು ನೀನಿರದೆ ಬದುಕೋದೇಗೆ ಮರೆಯದು ಜೀವನವ ಸಂಗಾತಿ ಮಾತಿರದೆ. ಓ ಸಾರಿಗಮ್ಮಪ್ಪ ಸಿಂಗರಿಗೆ ಮುಂದೆ ಕಳಿಸ್ಬೇಕು ಇವ್ರನ್ನ. ಇಲ್ಲೊಳ್ಳಿ ತಲೆ ಮೇಲೆ ನೋಡಗಳು ಲವ್ ಪ್ರಜು ಅಭಿ ಜೇನ್ ನೋಡ ನೋಡ ದಿಸ್ ಇಸ್ ಜೇನ್ ನೋಡ. ಕತ್ತಿದ್ರೆ ಮತ್ತೆ ಊದೈತ ನಡಿ ಬೇಗ. ಓ ಮುಂದೆ ಏನು ಕಾಣಿಸ್ತಾ ಇಲ್ಲ. ಎವರಿ ಸೆಕೆಂಡ್, ಎವರಿ ಮಿನಿಟ್, ಎವರಿ ಅವರ್, ಎವರಿ ಡೇ, ಎವರಿ ಇದೆಂತ ಮಂತ್, ಎವರಿ ಇಯರ್. ಅಭಿ ನೋಡ. Life is too short. So enjoy the small moment. ಅವ್ರು ಹೇಳ್ತಿದಾರಲ್ಲ ಕೇಳಿಸ್ಕೊಳ್ಳಿ. ಹೇಳ್ತಾವ್ರಿ ಸ್ಮಾಲ್ ಮೂಮೆಂಟ್ ಎಂಜಾಯ್ ಮಾಡ್ಬೇಕಂತೆ. ನಾವು ಮಾಡ್ತಿದೀವಿ, ಎಂಜಾಯ್ ಜೊತೆಗೆ ಅರಿತಾ ಇದೆ. ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಖುಷಿ ಪಡಿ, ಅವಾಗ ಜೀವನ ತುಂಬಾನೇ ಸುಂದರವಾಗಿರುತ್ತೆ. ನಂಗೆ ಯಾಕಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಟ್ರೆಕ್ಕಿಂಗ್ ಬಂದಿರೋದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು. ಐ ಥಿಂಕ್ ನಾವು ದಾರಿ ಮಿಸ್ ಆಗಿ ಅನ್ಸುತ್ತೆ. ಯಾರಿಗೂ ವಾಯ್ಸ್ ಕೇಳಿಸ್ತಾ ಇಲ್ಲ. ದಾರಿ ಏನು ಮಿಸ್ ಆಗಿಲ್ಲ, ನಾವು ತುಂಬಾನೇ ಹಿಂದೆ ಇದ್ದೀವಿ. ತುಂಬಾನೇ ಮುಂದೆ ಹೋಗ್ಬೇಕು. ತುಂಬಾ ಮುಂದೆ ಹೋದ್ರೆ ಖಂಡಿತವಾಗಿ ಇಲ್ಲೆಲ್ಲ ಸಿಗ್ತಾರೆ. ಬನ್ನಿ ಹೋಗೋಣ ಮುಂದೆ. ಏನು ಬೆಟ್ಟಗಳ ಮಧ್ಯೆ, ಗಿಡಗಳ ಮಧ್ಯೆ ಇಲ್ಲ ಇಷ್ಟು ದೂರ ಟ್ರಕ್ ಮಾಡ್ಕೊಂಡು ಆಗಿನ ಕಾಲದಲ್ಲಿ ಅದೊಂದು ಪೋರ್ಟ್ರನ್ನ ನಿರ್ಮಾಣ ಮಾಡಿದಾರೆ ಅಂದ್ರೆ ಅದೊಂದು ನಿಜವಾಗ್ಲೂ ಕೂಡ ಒಂದು ಅದ್ಭುತನೇ ಸರಿ. ಓ ಮೈ ಗಾಡ್. ಇದು ಖಂಡಿತ ನೋಡಿ ಇಲ್ಲಿ ಗೊತ್ತಾಗ್ತಾನೆ ಈ ಕಡೆ ಹೋಗ್ಬೇಕು, ಅಲ್ಲಿ ಮೇಲ್ಗಡೆ ಹೋಗ್ಬೇಕಂತ. ನಾನಂತೂ ತುಂಬಾನೇ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೆ. ಸರಿ ಬನ್ನಿ ನೀವು ನನಗೆ ಈ ರೋಡ್ ಹೋಗ್ಬೇಕಂತ ನನ್ಗಂತೂ ಗೊತ್ತಿಲ್ಲ. ನಾನು ಖಂಡಿತವಾಗಿ ಕಡ್ಡಿ ಇದೆಯಲ್ಲ, ಈ ಕಡ್ಡಿ ತಿರ್ಸ್ತೀನಿ. ಯಾವ ಕಡೆ ಡೈರೆಕ್ಷನ್ ತೋರಿಸೋದ ಖಂಡಿತವಾಗ್ಲೂ ಅದೇ ರೋಡ್ ಹಿಡಿತಾ ಹೋಗ್ತೀವಿ. ಈ ಕಡೆ ತೋರಿಸ್ತು. ನನ್ಗೆ ಗೊತ್ತಿದ್ದು ರಾಂಗ್ ರೂಟು. ಅದು ಪ್ರಜ್ವಲನ ಅಲ್ಲ, ಪ್ರಜ್ವಲನ ಮಿಸ್ಟರ್ ಪ್ರಜ್ವಲ್ ಪ್ರಜ್ವಲ್ ಅಲ್ಲ, ಪ್ರಜ್ವಲ್ ಮಿಸ್ಟರ್ ಪ್ರಜ್ವಲ್ ಅವ್ರು ಮಿಸ್ಟರ್ ಪ್ರಜ್ವಲ್ ಅಲ್ಲ, ಪ್ರಜ್ವಲ್. ಮಿಸ್ಟರ್ ಪ್ರಜ್ವಲ್ ಅವ್ರು ಹೇಳಿದ ರೂಟಿಗೆ ಮಿಸ್ಟರ್ ಪ್ರಜ್ವಲ್ ಅವರು ಹೇಳಿದ್ರಲ್ಲ, ಅದಲ್ಲ ಪ್ರಜ್ವಲ್. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲಣ್ಣ. ಪ್ರಜ್ವಲ್ ಸುಮ್ಮನೆ ಇರ್ತೀರ ಅಲ್ವಾ? ಆಯ್ತು. ಕ್ಯಾಮ್ರಾಮನ್ ಕೀಪ್ ಹೇಳಿರೋ ರೂಟಿಗೆ ಅಭಿಷೇಕ್ ಜೊತೆ ಪ್ರಜ್ವಲ್, ಚಿಕ್ಕಮಂಗ್ಳೂರು. ಬಾಯ್. ಮಂಡ್ಯದ ಗಂಡುಕೆಲ್ಲ ಇವ್ರು ಎಂತ ಮಾಡ್ತಿದ್ದಾರೆ ನಂಗೆ ಗೊತ್ತಿಲ್ಲ. ಆದ್ರೂ ಹೋಗ್ಲಿತ್ತು ಇವ್ರು ಹೇಳಿದ ರೂಟಿಗೆ ನಾನು ಹೋಗ್ತಾ ಇದ್ದೀನಿ. ನೋಡೋಣ ಬನ್ನಿ. ಗಿಡ್ಗಿಡಿ ಪಾತಾಳ. ನಿಜವಾಗ್ಲೂ ಕೂಡ ಕನ್ಫ್ಯೂಸ್ ಆಗಿದೆ. ತುಂಬಾ ಜನ ಆ ಕಡೆನೂ ಕೂಡ ಹೋಗಿದ್ದಾರೆ, ಸ್ವಲ್ಪ ಜನ ಈ ಕಡೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ಯಾರಾದ್ರೂ ಇದ್ದೀರಾ? ಯಾವ್ದು ಕರೆಕ್ಟ್ ಆಗಿದೆ ಅಂತ. ಆ ಕಡೆ ಕಡ್ರು ಈ ಕಡೆ ಅಲ್ಲ ಬರ್ರೋ. 1 2 3 ಟಾರ್ಚ್ ಹಾಕಿ ಬರ್ರೋ ಈ ಕಡೆ ಆ ಕಡೆ ಅಲ್ಲ ಗೈಸ್. ಅವ್ರು ರೂಟ್ ತಪ್ಪು ಹೇಳಿದ್ದಾರೆ. ರೂಟ್ ಈ ಕಡೆ ಇರೋದು. ಇಲ್ಲ, ಅದು ಕೋಲು ನಾನು ಸ್ವಿಂಗ್ ಮಾಡಿದಾಗ ಕರೆಕ್ಟ್ ಆಗಿ ತೋರಿಸಿದೆ. ನಾವು ಅದೇ ರೂಟಲ್ಲಿ ಹೋಗ್ಬೇಕಿತ್ತು. ಬನ್ನಿ. ನಂಬೇಕು, ನಿಮ್ಮನ್ನ ನಂಬಕ್ಕಾಗ್ತಾ ಇಲ್ಲ. ಏನೈತೆ ಅಂತ ಸುಮ್ಮನೆ ಹೋಯ್ತವ್ರೆ. ಅದೇ ಬನ್ನಿ. ಆಕ್ಚುಲಿ ಪ್ರಜ್ವಲ್ ಅಣ್ಣ ಹೇಳಿದ ರೂಟೇ ಕರೆಕ್ಟ್. ನಡೀರಿ ಹಂಗೆ. ಕಡ್ಡಿ ಇಸ್ ರಾಂಗ್. ಕಡ್ಡಿ ಇಸ್ ರಾಂಗ್. ಎಲ್ಲ ಹೋದ್ರೆ ಹಿಂಗೇನೇನೋ. ಅದೇ ನಡೀರಿ. ಅದು ಕಡ್ಡಿ ಕೊಡೋದು ನಂದು. ನೋಡಿ ಗೈಸ್, ಅಭಿ ನನ್ನ ಕಡ್ಡಿನ ಕಿಡ್ನಾಪ್ ಮಾಡಿದ್ದಾನೆ. ನನ್ನ ಕಡ್ಡಿ ಅದು ಇದು ನನ್ನ ಕಡ್ಡಿ. ಇದಿಲ್ಲ ಅಂದ್ರೆ ಟ್ರಕ್ ಮಾಡ್ಲಿಕ್ಕಾಗಲ್ಲ. ಎಷ್ಟು ಕಷ್ಟ ಗೊತ್ತುಂಟಾ? ಗಟ್ಟೆ ಕಡ್ಡು ಚಡ್ಡಿ ನಡಿ ಮುಂದಕ್ಕೆ. ಟೆಡ್ಡಿ ನಾನು ಟೆಡ್ಡಿ ಅಲ್ಲ, ಪಾಂಡ. ಪಾಂಡ ಪಾಂಡ ದಡ್ ಮುನ್ಗಂಡ. ಇಲ್ಲಿ ನಂದು ಇವತ್ತು ಹೊಸ ಟಿ ಶರ್ಟ್ ಮೇಲೆ ನಾಯಿ ಇದು ನಾಯಿ ಹಾಕೊಂಡಿರೋದು. ನಾನು ನಾಯಿ ತರ ನಿಯತ್ತಾಗಿರ್ತೀನಿ. ನಾಯಿ ಯಾರು ಡಿಫೆನ್ಸ್ ನಿಯತ್ತಾಗಿರ್ತಾರ? ನಾಯಿ ತರ ನಾನು ನಿಯತ್ತಾಗಿದ್ದೀನಿ. ಬನ್ನಿ ಹೋಗುವ. ನಿಯತ್ತಿನ ನಾಯಿ, ಈಟ್ಗತ್ತಿರ ನಾಯಿ. ನೀವೆಲ್ಲ ಹುಲ್ಲು ಗಾವಲ್ ಅಂತ ಕೇಳಿರ್ತೀರಾ ಇತಿಹಾಸ ಓದ್ಬೇಕಾದ್ರೆ. ನಿಜವಾಗ್ಲೂ ಇದು ಜಿಯೋಗ್ರಫಿಕಲ್ ಬರುತ್ತಲ್ಲ, ಅದೇ ತರ ಇದು. ಜಿಯೋಗ್ರಫಿನ? ಹೌದು, ಜಿಯೋಗ್ರಫಿಲ ಹಿಸ್ಟ್ರಿಲಿ. ಏಯ್, ಹಲೋ, ನಮ್ಮ ಊರಿನ ಇಲಾಚಿ ಹಸುಗಳನ್ನು ಮೇಯಿಸಿದ್ರೆ ಈ ಇಲಾಚಿ ಹಸು ತರ ವಟ ವಟ ಅಂತ ಬಾಯ್ ಬಿಡೋದು. ಫಸ್ಟ್ ಟ್ರಿಪ್ ಸಕ್ಕತ್ತಾಗಿದೆ ಗೈಸ್. ಕಟ್ ಮಾಡಿ. ಇನ್ನು ಇದೆ.
ಎಂತ ಇಲ್ಲಿ ಇಲಾಚಿ ಹಸ ಮೇಯಿಸ್ಕೊಬಂದ್ರೆ 5 ಲೀಟ್ರ್ ಕೊಡೋದು 10 ಲೀಟ್ರ್ ಹಾಲು ಕೊಡ್ತದೆ. ಹೇಳು ಹೇಳು ಹೇಳು. ಇಲ್ಲಿ ಹಸ ಮೇಯಿಸ್ಕೊಂಡು ಇಲಾಚಿ ಹಸ ಕರ್ಕೊಬಂದ್ರೆ 5 ಲೀಟ್ರ್ ಕೊಡೋದು 10 ಲೀಟ್ರ್ ಕೊಡ್ತದೆ. ನಾಡ ಹಸ ಬಂದ್ರೆ 2 ಲೀಟ್ರ್ ಕೊಡೋದು 4 ಲೀಟ್ರ್ ಕೊಡ್ತದೆ. ಇವಾಗ ಅದು 5 ಲೀಟ್ರ್ 10 ಲೀಟ್ರ್ ಕೊಡೋಕ್ಕೋಸ್ಕರ 3 ಕಿಲೋಮೀಟರ್ ಟ್ರಕ್ಕಿಂಗ್ ಮಾಡ್ಸ್ಕೊ ಬರ್ಬೇಕಾ? ಹೌದು. ದನ ಮೇಯಿಸೋರು ಇಲ್ಲೇ ಮೇಯಿಸ್ಕೊಬಂದ್ಬಿಡಿ. ಓಕೆ ಸರಿನಾ? ಆದರೆ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್, ಸೂಪರ್. ಬನ್ನಿ ಮುಂದೆ. ಮಗ ಜಲ್ದಿ ಬರ್ಬೇಕು. ಸಾಂಗ್ ಹೇಳಿ. ಈಗ ನಾವು ಪ್ರಜ್ವಲ್ ನನ್ನ ಒಂದು ಸಾಂಗ್ ಹೇಳ್ತಾರೆ ಗಾಯ್ಸ್. ಮಳೆಯಲಿ ಜೊತೆಯಲಿ ದಿನ ಉಲ್ಟಾನೇ ಮಾಡಿದ್ರು ಸಾಂಗ್ನ. ಕುತೂಹಲ ಓ ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ, ನಿನ್ನ ಮುಗಿಲ ದರೆಯ ಕೊರಳ ಪ್ರೇಮದ ಮಾಲೆ. ನಾವೆಲ್ಲ ಮಕ್ಕಳು. ನಾನಲ್ಲ, ಹೌದಪ್ಪ ಬೋಳಿ ಮಗು ನಾನಲ್ಲ, ನಾನು ಒಳ್ಳೆ ಮಗು. ನಾನು ಒಳ್ಳೆ ಮಗು. ಯಾ ಮುಸ್ಸಂಜೆ ವೇಳೆಲಿ ನೋಡಿ, ಮುಸ್ಸಂಜೆ ಅಲ್ಲ ಇದು ಮುಂಜಾನೆ. ಜಯಸಿಂಹ ಮಂಜಲ್ಲಿ ಬಂದ ಜಯಸಿಂಹ. ಇವಾಗ ಬರ್ದಲ್ಲ ಇದ್ರೆ ಸಾಕು, ಯಾವ ಸುಮ್ಮನೆ ಬರ್ರಿ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ. ಮೃಗಗಳು ಕ್ಷೇಮ. ಇಲ್ಲಿ ಒಂದೇ ಮೃಗ ಯಾವುದು ಇಲ್ಲ, ನಾವಿರೋದು. ಹಲೋ ಡಿ ಫ್ರೆಂಡ್ಸ್, ಮುದ್ದಾದೆ ಹೋಗ್ತಿದೆ. ದಿಸ್ ಈಸ್ ದ ಎಲಿಫೆಂಟ್. ಎಲಿಫೆಂಟ್ ಹೆಸರು ಹರ್ಷಿತಾ ಅಂತ. ಫುಲ್ ಸುಸ್ತಾಗೋಯ್ತು. ಅಯ್ಯೋ, ಆ್ಯಕ್ಚುಲಿ ನಾವು ಆ ಫೋರ್ಟನ್ನು ಹುಡ್ಕೊಂಡಿದ್ವಿ, ಬಟ್ ಫೋರ್ಟ್ ಸಿಗಲಿಲ್ಲ. ಅದರಿಂದ ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ವಿ. ಈಗ ನಾವು ಆಲ್ಮೋಸ್ಟ್ ಈಗ ಬಂಡಜೆ ಫಾಲ್ಸ್ ರೂಟಲ್ಲಿದ್ದೀವಿ. ಫಾಲ್ಸ್ಗೆ ಅಂತ ಮೇ ಬಿ ನಮ್ಮದು 1-1.5 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇರ್ಬೋದು. ವಾಪಸ್ ಹೋಗ್ಬೇಕಾದ್ರೆ ಫೋರ್ಟ್ನ ತೋರಿಸ್ತೀನಿ. ಆದರೆ ಒಂದು ಬೇಸರದ ಸಂಗತಿ ಏನು ಅಂದರೆ ವ್ಯೂ ಕಾಣಿಸ್ತಿಲ್ಲ ಮರ್ರೆ. ನೋಡಿ ಇಲ್ಲಿ ಎಲ್ಲ ಮಂಜಿನಿಂದ ಮುಚ್ಚೋಗಿದೆ. ನಮಗೆ ಆ ಫಾಲ್ಸ್ ವ್ಯೂ ಕಾಣಿಸುತ್ತಾ ಇಲ್ಲ ಅನ್ನೋದೇ ಬೇರೆ ಆಗಿದೆ. ನಮಗಿಂತ ಮುಂಚೆ ಬಂದಿರೋರು ಎಷ್ಟೊಂದು ಜನ, ಆಲ್ಮೋಸ್ಟ್ ಒಂದು 20 ಜನ ಕ್ರಾಸ್ ಆಗಿಬಿಟ್ಟಿದ್ದಾರೆ. ನಾವು ಮಾತ್ರ ತುಂಬ ಲೇಸಿಯಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಪ್ರಕೃತಿ ಸೌಂದರ್ಯನ ಸವಿಕೊಂಡು ಹೋಗ್ತಾ ಇದ್ದೀವಿ. ವಿ ಶುಡ್ ಪ್ರೌಡ್ ಆಫ್ ಇಟ್. ಅಮ್ಮಮ್ಮಿ ಇವೆಲ್ಲ ಕಚ್ಚಿತು. ಓಕೆ ಬನ್ನಿ ಹೋಗು. ಇನ್ನೊಂದು ಎಂತ ಗೊತ್ತಾ, ಎಂತ ಅಂದರೆ ನಾವು ಯಾವಾಗಲೂ ಟ್ರಕ್ಕಿಂಗ್ ಹೋಗ್ಬೇಕಾದ್ರೆ ಒಂದು ನಾಯಿ ನಮ್ಮ ಜೊತೆ ಟ್ರಕ್ಕಿಂಗಿಗೆ ಅಂತ ಬರ್ತಾ ಇತ್ತು. ಇವತ್ತು ಈ ನಾಯಿ ಬಂದಿದೆ. ನಮ್ಮ ಜೊತೆ ಯಾವ ಡಾಗ್ ಬಂದಿಲ್ಲ, ಅದೇ ಬೇಜಾರು. ಪ್ರತಿ ಟ್ರಕ್ಕಿಂಗಲ್ಲಿ ಯಾವ ನಾಯಿ ಸಹ ಬಂದಿಲ್ಲ, ಅದೇ ಬೇಜಾರು. ಅದಕ್ಕೆ ಈ ನಾಯಿ ಸಹ ಬಂದಿದೆ, ಆಂಕರ್ ನಾಯಿ. ನಡಿ, ಲೇಟ್ ಆಯ್ತದೆ. ಸುಸ್ತಾಗ್ತಾ ಉಂಟು ಮಾರ್ರೆ. ಗೈಸ್ ಆಕ್ಚುಲಿ ವ್ಯೂ ನೋಡಿ, ಸ್ವಲ್ಪನೇ ಕ್ಲಿಯರ್. ವಾವ್, ಅಲ್ಲಿ ನೋಡಿ ಅಲ್ಲಿ. ಈಗ ಫಾಗ್. ಎಸ್ ಗೈಸ್, ಫೈನಲಿ ಫಾಗ್ ಎಲ್ಲ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಿದೆ. ಮೋಸ್ಟ್ಲಿ ನಾವು ಪೀಕಿಗೆ ರೀಚ್ ಆಗೋಷ್ಟಿಗೆ ಎಲ್ಲ ಕ್ಲಿಯರ್ ಆಗಿರುತ್ತೆ ಅನ್ಸುತ್ತೆ. ನೋಡಿ, ನಾವು ಈ ಕಾಡು ದಾರಿಯಲ್ಲೇ ಅನ್ಸುತ್ತೆ ಅಲ್ಲಿ ತಾನೇ, ಈ ಕಾಡಲ್ಲೇ ಅಲ್ವಾ? ತೋರಿಸೋಣ, ಈ ಕಾಡಲ್ಲೆಲ್ಲ ಸುತ್ತಾಡ್ಕೊಂಡು ಈಗ ಬೆಟ್ಟದ ಮೇಲೆ ಬಂದಿದ್ದೀವಿ. ಅಲ್ಲಿ ನೋಡ್ತಾ ಇದ್ರೆ ಎಷ್ಟು ಫಾಗ್ ಎಲ್ಲ ಕ್ಲಿಯರ್ ಆಗಿದೆ. ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮೋಸ್ಟ್ಲಿ ನಾವು ಮೇಲೆ ಹೋಗೋ ಸತಿಗೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. ಬನ್ನಿ ಹೋಗೋಣ ಬೇಗ ಬೇಗ. ಐ ಆಮ್ ಸೋ ಎಕ್ಸೈಟೆಡ್. ಕಟ್ ಮಾಡು. ಚಟ್ಪಟ್ಟಂ. ಹಿಂದೆ ತೋರಿಸಿ ಈಗ ಕೆಳಗೆ ಬಂದು.
ಅಲ್ಲ ಎಗ್ರಾಗ ಮುಗಿಸಿ ಮುಂದಕ್ಕೆ ಹೋದ್ರೆ ಏನ್ ಮಾಡ್ತೀರಾ ಅಲ್ಲೇ ಅಲ್ಲ ಬನ್ನಿ ಮೂಟೆ ಹೊತ್ಕೊಂಡಂಗೆ ಹೊತ್ಕೊಂಡ್ಬಂದು ಶುಚಿಕೋ ಇನ್ನೊಂದ್ಸಲ ಹೋಗು ಶುಚಿ ಬೇಡ ಬಾಯ್ಲಿ ಹ್ಞೂ ಕಣ್ಣು ಬಿಡು ಸ್ಮೈಲ್ ಮಾಡು ಕಣ್ಣು ಬಿಡು ಈ ಈ ಹೋಗತ್ ಈಗ ಅಭಿ ಅವರು ಬೆಟ್ಟ ಹತ್ತುತ್ತಿದ್ದಾರೆ ಈ ಜೋಶ್ ಜೋಶ್ ಅಷ್ಟು ಜೋಶ್ ಫಾಸ್ಟ್ ಫಾಸ್ಟ್ ಹೊಡ್ಕೋ 20 ಸೆಕೆಂಡ್ ಆಯ್ತು ತಿರ್ಗೋ ಏ ಹ್ಞೂ ಸುಚಿತಾ ಹತ್ತಡಿ ಇಳ್ಕೊಂಡು ಹೋಗಿ ನಿಮ್ಯಾರು ಹತ್ತಂದವ್ರು ಚೂಚಿತಾ ಅವರು ಬೆಟ್ಟ ಹತ್ತುವ ಸಮಯದಲ್ಲಿ ಚೂಚುವನ್ನು ಮಾತುಕೊಂಡಿದ್ದಾರೆ ನೀನಿರದೆ ಬದುಕುವುದೇಗೆ ಮರೆಯದಿರು ಈ ಒಲವ ಸಂಗಾತಿ ಮಾತಿರದೆ ಸಾಕು ಬನ್ನಿ ಆಯ್ತು ಇಲ್ಲಿ ಏನು ತಿನ್ನಕ್ಕೆ ಸಿಗ್ತಾವಲ್ಲ ನಮ್ಮ ಮುಂದಿನ ಜರ್ನಿನ ಪಾರ್ಟ್ 2 ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಾರ್ಟ್ 2 ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ. ಬಾಯ್.